ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿ. ಇವತ್ತು ನಾವು ಓಡಿಸ್ತಾ ಇದ್ದೀರಿ ಹೀರೋ ಎಕ್ಸ್ಟ್ರೀಮ್ 125R. ಇದು 99,000 ಲಾಂಚ್ ಆಗಿರೋದು ಎಕ್ಸ್ ಶೋರೂಮ್ ಪ್ರೈಸು. ಈ ಗಾಡಿ ಈ ಪ್ರೈಸ್ ರೇಂಜಲ್ಲಿ BS6 ಮಾಡಲ್ ಕೊಟ್ಟಿದ್ದಾರೆ. ಏನೇನೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಏನೇನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಈ ಗಾಡಿ ಹೆಂಗಿದೆ, ಎಷ್ಟು ಗೇರ್ಸ್ ಇದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಈ ಗಾಡಿ ಬಗ್ಗೆ. ಈ ಗಾಡಿ ಓಡಿಸಿ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಈ ಗಾಡಿಯಲ್ಲಿರೋದು ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ BS6 ಇಂಜಿನ್ನು. ಇದರಲ್ಲಿ 11.4 bhp ಪ್ರೊಡ್ಯೂಸ್ ಮಾಡುತ್ತೆ 8250 RPM ಅಲ್ಲಿ. ಇದು 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಇದರಲ್ಲಿ 10.5 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ 6000 RPMಗೆ. ಏನಿದು ಏನೋ ಗಲಾಟೆ. ಗೊತ್ತವ್ರು ಯಾರನ್ನ ಹಾಕೊಂಡು ವಾವ್ ಬಾಯಲ್ಲಿ ಹೇಳಿ ಕೇಸರಿ ಬಿಮಲ್ ಬೋಲೋ ಜುಬಾ ಕೇಸರಿ. ಏನೋ ಮ್ಯಾಟ್ರ್ ಆಗಿದೆ ಗುರು. ನಿಮ್ಗೆ ಯಾಕೆ ಬೇಕದು? ಕಂಡಕ್ಟರ್ ವರ್ಸಸ್ ಓಮಿನಿ ಡ್ರೈವರ್ ಸುಮ್ಮನೆ ನೋಡ್ತಾ ಇದ್ದಾರೆ. ಈ ನಮ್ಮ ಜನನೇ ಅಷ್ಟೇ, ಅಲ್ಲಿ ಹೇಳೋಣ ಇದೆ ಅಂದರೆ ಸುಮ್ಮನೆ ನೋಡ್ತಾ ಇರ್ತಾರೆ. ಬಿಡಿಸೋ ಪ್ರಯತ್ನ ಇಲ್ಲ, ಇಲ್ಲೇ ಇಲ್ಲ, ಸುಮ್ಮನೆ ನೋಡಿ ಮಜಾ ತಗೊತಾ ಇರ್ತಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನದು? ಆಟೋಮೆಟಿಕ್ ಆರ ನೋಡ್ಕೊಂತಾಯ್ತು. Tecnologia! ಇನ್ಶಿಯಲ್ಲು ಮತ್ತು ಮಿಡಲಲ್ಲಿ ಸಕ್ಕತ್ತಾಗಿದೆ ಪಿಕಪ್ಪು ಎಲ್ಲ. ಟಾಪ್ ಆ್ಯಂಡಲ್ಲಿ ಸ್ವಲ್ಪ ಲೇಟು ತೊಗೊಳೋದು, 90 ಮೇಲೆ 80 ಮೇಲೆ ಅಂದರೆ ಸ್ವಲ್ಪ ಲೇಟು. ಅದೇ ಇನ್ಶಿಯಲಲ್ಲಿ 60 ಒಳಗಡೆ ಅಂದರೆ ಯಾವುದೇ ಗೇರಲ್ಲಿದ್ರೂ ಸಕ್ಕತ್ತಾಗಿ ತೊಗೊಳುತ್ತೆ. ಪಿಕಪ್ ಮಾತ್ರ ಟಾರ್ಕ್ ಚೆನ್ನಾಗಿದೆ. ಓಕೆ ಬ್ರೇಕಿಂಗ್ಸ್ ಮಾತ್ರ ಅಲ್ಟಿಮೇಟ್. ಇದರಲ್ಲಿ ಸಿಂಗಲ್ ಡಿಸ್ಕು ಫ್ರಂಟ್ ABS ಇದೆ, ಡ್ಯುಯಲ್ ಡಿಸ್ಕ್ ಇಲ್ಲ. ಬ್ಯಾಕಲ್ಲಿ ನೋಡಿದ್ರೆ ಡಿಸ್ಕು ಕೊಟ್ಟಿಲ್ಲ, ಬರೀ ಡ್ರಮ್ ಬ್ರೇಕ್ಸ್ ಇದೆ. ಇದರಲ್ಲಿ ABS ಸಮೇತನೂ ಇಲ್ಲ ಬ್ಯಾಕಲ್ಲಿ. ಒಳ್ಳೆ ಗಾಡಿ. ಹೀರೋದವರಂತೂ ಅಲ್ಟಿಮೇಟಾಗಿ ಬಿಟ್ಟಿದ್ದಾರೆ. ಅದೇ TVS ಅವರು ರೈಡರ್ ಬಿಟ್ಟಿದ್ದಾರೆ, ಅದ್ರ ಕಾಂಪಿಟೇಷನ್ ಆಗಿ ಇವರು ಹೀರೋ ಅವರು ಇದ್ರಾಗ ಬಿಟ್ಟಿದ್ದು ಎಕ್ಸ್ಟ್ರೀಮ್ 125 ಅಂತ. ಅದು 125cc ರೈಡರು, ಇದು 125cc. ಆದರೆ ಅದು TVS ಬ್ರ್ಯಾಂಡ್ಗಳು ಮಾತ್ರ ಚೇಂಜ್ ಅಷ್ಟೇ. ಅದು TVS, ಇದು ಹೀರೋ. ಅದೇ ಥರ NSL ಬಜಾಜ್ ಅವರು 125cc ಇದು ಪಲ್ಸರ್ ಬಿಟ್ಟರು, NS 125. ಅವೆರಡಕ್ಕೂ ಬೀಟ್ ಹೊಡಿಯೋಕ್ಕಂತ ಬಂದಿದ್ದೆ ಹೀರೋದು. ಮಿರರ್ ವಿಸಿಬಿಲಿಟಿ ಅಂತೂ ಸಾಕಾಗಿದೆ, ಆರಾಮಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಇನ್ನು ಇದ್ರದ್ದು ಮೈಲೇಜ್ ನೋಡೋದಾದರೆ 10 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಶೋರೂಮ್ ಕಡೆಯಿಂದ 66 ಅಂತ ಹೇಳಿದ್ದಾರೆ ಮೈಲೇಜು. ಆದರೆ ಆರಾಮಾಗಿ 60 ಅಂತ ಇಟ್ಕೊಂಡ್ರೇನು, 1 ಲೀಟರ್ 60 ಕೊಟ್ರೇನು ಆರಾಮಾಗಿ ಫುಲ್ ಟ್ಯಾಂಕ್ಗೆ 600 ಕಿಲೋಮೀಟರ್ ಆರಾಮಾಗಿ ಓಡಾಡ್ಕೊಬೋದು ಲೋಕಲಲ್ಲಿ ಎಲ್ಲ ಕಡೆನೂ. ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತದು. ಯಾಕೆ ಸರ್ ಇಂಡಿಕೇಟ್ರ್ ಹಾಕಿ ಸರ್. ಪಿಕಪ್ಪು 1ನೇ ಗೇರು 2ನೇ ಗೇರಲ್ಲಂತೂ ಸಕ್ಕತ್ತಾಗಿದೆ, ಕ್ರೇಜಿ ಫುಲ್ ಇದೆ ಗಾಡಿಯಲ್ಲಿ. ಸ್ಟ್ರೀಟ್ಸಲ್ಲೆಲ್ಲ ಓಡಾಡೋಕೆ ಸಕ್ಕತ್ತಾಗಿದೆ. ಬರೀ 132 kgs ಅಷ್ಟೇ ಇರೋದು, ಆರಾಮಾಗಿ ಓಡಿಸ್ಕೊಬೋದು, ಜಾಸ್ತಿ ವೆಯ್ಟ್ ಏನೂ ಇಲ್ಲ. ಒಳ್ಳೆ ಸಸ್ಪೆನ್ಷನ್ ಇದೆ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಬ್ಯಾಕಲ್ಲಿ ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಾರ್ಡೇನಿಲ್ಲ ಸಸ್ಪೆನ್ಷನ್ನು, ಸ್ಮೂತಾಗಿದೆ. ಹಾರನ್ ಚೆನ್ನಾಗಿದೆ, ಕೀಕ್ ಅಂತ. ಜಾಸ್ತಿ ಲೌಡಾಗೂ ಏನಿಲ್ಲ, ಡೀಸೆಂಟಾಗಿ ಕೊಟ್ಟಿದ್ದಾರೆ ಹಾರನ್ನು. ಇದ್ರ ಮೈಂಟೆನೆನ್ಸು ಈಸಿ. ಇಲ್ಲಿ ಅರೌಂಡ್ ಒಂದು 1500-2000 ಒಳಗಡೆ ಆಗೋಗ್ಬಿಡುತ್ತೆ. ಬರೀ ಆಯಿಲ್ ಚೇಂಜು, ಏರ್ ಫಿಲ್ಟ್ರಿಗೆ ಕ್ಲೀನ್ ಮಾಡಿಸ್ಕೊಂತ ಇದ್ರೆ ಸಾಕು. ಮಿಡಲ್ ಕ್ಲಾಸ್ ಹುಡುಗರಿಗೆ ಎಲ್ಲ ಸಕ್ಕತ್ತಾಗಿದೆ ಗಾಡಿ. ಈ ಪ್ರೈಸ್ ಬಜೆಟಲ್ಲಿ ಬರೀ 1,30,000ಕ್ಕೆ. ಅದೇ ಮೊಬೈಲ್ ಫೋನ್ಸ್ ಇವ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡೋದು ಬದಲು ಈ ಗಾಡಿಗಾದರೂ ಇನ್ವೆಸ್ಟ್ ಮಾಡಿದ್ರೆ ಇದೊಂದು ಎಮೋಷನ್ನು ಗಾಡಿ ಅನ್ನೋದು ಎಲ್ಲರಿಗೂ. ಲುಕ್ಸ್ ವೈಸಲ್ಲೂ ಸಕ್ಕತ್ತಾಗಿದೆ, ಪರ್ಫಾರ್ಮೆನ್ಸ್ ಅಂತೂ ಕ್ರೇಜಿ ಇದೆ. ಅಲ್ಲಲ್ಲ
ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು. ನೋಡ್ರಿ, ನಮಗೂ ಫ್ಯಾನ್ಸ್ ಇದ್ದಾರೆ. ನಾವು ಕಂಟೆಂಟ್ ಕ್ರಿಯೇಟರ್ಸೇ. ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತೀರಿ. ಇವ್ನ್ಯಾರು ಅಂತ ಊರು ಸಿಕ್ಕಗಟ್ಟ ತಲೆ ಕೆಡ್ಸ್ಕೊತಾರೆ. ನನಗಿದ್ರು ಒಂಥರ ಸಂತೋಷ. ನೋಡ್ದ ಇದರಲ್ಲಿ ಎಲ್ಲ 5 ಫೀಟ್ ಇರೋರು ಸಮೇತ ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಬೋದು. ಗಾಡಿ ಏನು ಜಾಸ್ತಿ ಹೈಟ್ ಇಲ್ಲ. ಬಿಳಾಪುರ ರೋಡ್ಸ್ಗಂತೂ ಸಖತ್ತಾಗಿದೆ ಈ ಗಾಡಿ. ಸಸ್ಪೆನ್ಷನ್ಗೆ, ಬ್ರೇಕ್ಗಳಿಗೆ ಸಡನ್ನಾಗಿ ಯಾವನು ಇಲ್ಲಂದ್ರೆ ಅಲ್ಲೆಲ್ಲ ಹಿಂಗೆ ದೂರವ್ರಿಗೆ ಇಲ್ಲ. ಪಿಕಪ್ ನೋಡ್ರಿ, ಗೇರ್ ಕೊಟ್ಟಿದ ತಕ್ಷಣ ಏನು ಸಖತ್ತಾಗಿ ರೈಸ್ ಆಗುತ್ತೆ ಅಂದರೆ, ಇದ್ರದ್ದು ಶೋರೂಮ್ ಪ್ರೈಸ್ ಬಂದು 99,000 ಇದೆ. ಆನ್ ರೋಡ್ ಪ್ರೈಸ್ ಬಂದು 1,39,300 ರೂಪಾಯಿ ಇದೆ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ, ಆಟೋ ಗ್ಲಿಪ್ಪರ್ ಇಲ್ಲ, ಅದನ್ನು ಗೇರ್ಸು ಫುಲ್ ಸ್ಮೂತಾಗಿ ಶಿಫ್ಟ್ ಆಗ್ತಾ ಇದೆ. ಈ ಸ್ವಿಚಸ್ ಕಡೆ ಬರೋದಾದರೆ ನೋಡಿ, ಆರನ್ ಇದೆ, ಇಂಡಿಕೇಟರ್ಸು ಎಲ್ಲ ಕಾಮನ್ ಆಗಿದೆ. ಆದರೆ ಏನು ಆ್ಯಡ್ ಮಾಡಿದ್ದಾರೆ ಅಂದರೆ 4 ಇಂಡಿಕೇಟರ್ಸ್ ಬಟನ್ ಡೈರೆಕ್ಟ್ ಶೋರೂಮ್ ಕಡೆಯಿಂದನೇ ಕೊಟ್ಟಿದ್ದಾರೆ. ಇಲ್ಲಿ ಲೋಕಲಲ್ಲಿ ಎಲ್ಲಿ ಹಾಕ್ಸ್ಕೊಳೋಂಗಿಲ್ಲ ಎಕ್ಸ್ಟ್ರಾ ಸ್ವಿಚ್ಚು, ಡೈರೆಕ್ಟ್ ಶೋರೂಮ್ ಕಡೆನೇ ಬಂದಿದೆ. ನಾವು ಅದರಲ್ಲಿ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಡೇ ಲೈಟ್, LED ರನ್ನಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಮತ್ತು ಪ್ರೊಜೆಕ್ಟರ್ ಲೈಟ್ ಕೊಟ್ಟಿದ್ದಾರೆ. ಲೈಟಿಂಗ್ ಅಂತೂ ಚೆನ್ನಾಗಿ ಕೊಟ್ಟಿದ್ದಾರೆ. ಹಿಂದೆಗಡೆ ಟೈರ್ ಹಗ್ಗರ್ ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್ದು ಚೈನ್ ಗಾರ್ಡ್ ಕೊಟ್ಟಿದ್ದಾರೆ. ಅದೇ ಥರ ಹೊಸದಾಗಿ ಒಂದು ವೀಲ್ ಕವರು ಕೊಟ್ಟಿದ್ದಾರೆ. ಯಾವ ಗಾಡಿಲ್ಲ ನಾನು ಈ ಥರದ್ದು ನೋಡಿಲ್ಲ. ಇದು BS6 ಮಾಡಲ್ಲು. ಇದು BS6 ಆಗಿದ್ರು ಇದರಲ್ಲಿ ಶೆಲ್ಫು ಕೊಟ್ಟು ಕಿಕ್ಕರೂ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 90 ಸೆಕ್ಷನ್ 17 ಇಂಚ್ ಟೈರ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ 120 ಸೆಕ್ಷನ್ನು 17 ಇಂಚ್ ಟೈರ್ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಜಾಸ್ತಿ ಬ್ರೈಟ್ ಆಗಿಲ್ಲ, ಕೈ ಅಡ್ಡ ಇಕ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ RPM ತೋರಿಸುತ್ತೆ ಮೇಲ್ಗಡೆ, ಇಲ್ಲಿ ಸ್ಪೀಡೋಮೀಟರು, ಗೇರ್ ಇಂಡಿಕೇಟರ್ ತೋರಿಸುತ್ತೆ, ಮತ್ತು ಟ್ರಿಪ್ ಬಿ ಇಲ್ಲೇ ಡೈರೆಕ್ಟ್ ಇಲ್ಲೇ ಮೀಟ್ರಲ್ಲೇ ಕೊಟ್ಟಿದ್ದಾರೆ ಸೆಟ್ ಮಾಡ್ಕೊಳೋದು. ಸ್ಟ್ಯಾಂಡ್ ಹಾಕಿದರೆ ಇಲ್ಲಿ ಲೈಟ್ ಇಂಡಿಕೇಟರ್ ತೋರಿಸುತ್ತೆ, ಮತ್ತು ಹೈ ಬೀಮು, ಲೋ ಬೀಮು, ಮತ್ತು ಇಂಡಿಕೇಟರು, ಮತ್ತು ABS ಅನ್ನೋದು ತೋರಿಸ್ತಾ ಇರುತ್ತಿಲ್ಲ ಅಷ್ಟೇ. ಫ್ರಂಟಲ್ಲಿ ಮಾತ್ರ ABS ಇದೆ, ರೇರಲ್ಲಿಲ್ಲ. ಎಲ್ಲ ಕಾಲೇಜ್ ಹುಡುಗರು ಆರಾಮಾಗಿ ತೊಗೊಬೋದು ಈ ಗಾಡಿ. ನನ್ಗೆ ಹೇಳಿದ್ರೆ ಬೆಸ್ಟ್. ಗಾಡಿಯಲ್ಲಿ ಏನು ಗುರು ಕಡಿಮೆ ಆಗಿದೆ, ಎಲ್ಲ ಪರ್ಫಾರ್ಮೆನ್ಸ್ ಆಗಲಿ, ಲುಕ್ಸ್ ವೈಸ್ ಆಗಲಿ, ಮೈಲೇಜಲ್ಲಾಗಲಿ, ಇಬ್ಬರು ಕುತ್ಕೊಂಡು ಹೋಗೋ ಕಂಫರ್ಟ್ ಸೀಟ್ಸ್ ಇದೆ. ಬೇರೆ ಥರ ಹಿಂದೆಗಡೆ ಕುತ್ಕೊಂಡು ಹಿಡ್ಕೊಳಕ್ಕೆ ಹ್ಯಾಂಡಲ್ಸ್ ಎಲ್ಲ ಇದೆ. ಒಂದೊಂದು ಗಾಡಿ BS6 ಆ ಥರ ಗಾಡಿಗಳಲ್ಲಿ ಡಬಲ್ ಸ್ಟ್ಯಾಂಡೇ ಕೊಡಲ್ಲ, ಇದ್ರಲ್ಲಿ ಅದ್ರ ಸಮೇತನೂ ಕೊಟ್ಟಿದ್ದಾರೆ. ಸರ್ವಿಸ್ ಚಾರ್ಜಸ್ ಎಲ್ಲ ಕಡಿಮೆ, ಆರಾಮಾಗಿ ಮೇಂಟೆನೆನ್ಸ್ ಮಾಡ್ಕೊಬೋದು. ಪಾಕೆಟ್ ಫ್ರೆಂಡ್ಲಿ, ಸಸ್ಪೆನ್ಷನ್ನು, ಬ್ರೇಕಿಂಗು ಪ್ರತಿ ಒಂದೂ ಮಾಡಿಸ್ದಂಗಿದೆ ರೋಡುಗಳಿಗೆ. ಗೆರಡು ನೋಡು 5ನೇ ಗೇರಲ್ಲಿ ಕಣಿತೆ ಅಲ್ಲಿನೋ. ಹೌದಾ ನೋಡಿ, 5ನೇ ಗೇರಲ್ಲಿ ಇದ್ರೂ ಆರಾಮಾಗಿ ಹೋಗ್ತಾ ಇದೆ. ಹ್ಯಾಂಡ್ಲಿಂಗು ಅಷ್ಟೇ, ಹ್ಯಾಂಡಲ್ ತುಂಬ ಸ್ಮೂತಾಗಿದೆ, ಫುಲ್ ಫ್ರೀ ಆಗಿದೆ, ಜಾಸ್ತಿ ಟೈಟ್ ಏನೂ ಇಲ್ಲ, ಆರಾಮಾಗಿ ಹ್ಯಾಂಡಲ್ ಮಾಡ್ಕೊಬೋದು. ಸೈಡಲ್ಲಿ ಎಲ್ಲಿ ಟಚ್ ಆಗೋದಿಲ್ಲ, ಇದೆಲ್ಲ ಪ್ಲಾಸ್ಟಿಕ್, ಇದು ಸುಮ್ಮನೆ ಇದು ಕೊಟ್ಟಿರೋದು, ಎಲ್ಲಿ ಟಚ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.